ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಭಿ ಚಾಮಂತಿ ಕರ್ಕೊಂಡು ಅವ್ರ ಮನೆಗೆ ತೋರಿಸು ಅಂತ ಹೇಳ್ತಾ ಇಲ್ಲ, ಆದರೆ ಅಡ್ರೆಸ್ ಕರೆಕ್ಟಾಗಿ ತಿಳ್ಕೊಂಡು ಚಾಮಂತಿನೂ ಕರ್ಕೊಂಡು ಅಲ್ಲಿಗೆ ಹೋಗೋಕ್ಕೆ ಅಂತೇಳಿ ಹೋಗ್ತಾ ಅವಳಿಗೆ ಗೊತ್ತಾಗುತ್ತೆ, ಇದೇನು ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಭಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನೂ ಹೇಳೋಕ್ಕಾಗಲ್ಲ, ಬಾಸ್ ಅಲ್ವಾ, ಸುಮ್ಮನಾಗ್ತಾಳೆ. ಹೋಗ್ತಾ ಕಾರಲ್ಲಿ ಅವ್ರ ಮನೆ ಹತ್ರನೇ ಹೋಗ್ತಾ ಇರೋದು. ಆಮೇಲೆ ಇದೇನು ನಮ್ಮನೆ ಹತ್ರನೇ ಹೋಗ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು, ಆಮೇಲೆ ನೀನು ಎಲ್ಲಿರೋದು ಅಂತ ಕೇಳ್ತಾನೆ. ಹೋಗ್ತಾವ, ನಾನು ಇದೇ ಹಾಸ್ಟ್ಲಲ್ಲಿ ಇಲ್ಲೇ ಅಂತಾಳೆ. ಈಗ ಹಾಸ್ಟ್ಲಲ್ಲಿ ಹೌದು ಅಂತ ಹೇಳ್ತಾಳೆ. ಆಮೇಲೆ ಮನೆ ಹತ್ರನೇ ಹೋಗಿ ಕಾರ್ ನಿಲ್ಲಿಸಿದ ಮೇಲೆ ಏನು ಮಾಡೋಕ್ಕೂ ಆಗಲ್ಲ. ಆವಾಗ ಸಲೀಸು ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೆಗೆ ಹೋದಾಗ ಬೀಗ ಹಾಕಿರುತ್ತೆ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಕೀ ಇಲ್ಲ ಅಂತೇಳ್ಬಿಟ್ಟು ಇದು ಬ್ಯಾಗಲ್ಲಿ ನೋಡ್ತಾಳೆ, ಕೀ ಇರಲ್ಲ. ಆವಾಗ ಕೀ ಇರುತ್ತೆ ಆದರೆ ಇಲ್ಲ ಅಂತ ಹೇಳ್ತಾಳೆ. ಒಳಗಡೆ ಏನಾರ ಪ್ರೂಫ್ ಸಿಕ್ಬಿಡುತ್ತೆ ಅಂತೇಳ್ಬಿಟ್ಟು ಭಯಪಟ್ಕೊಂಡು ಕೀ ಇಲ್ಲ ಅಂತ ಹೇಳ್ತಾಳೆ. ಇಲ್ಲ ಚಾವಂತಿ, ಇದೇ ಕೀ ನೋಡು, ಆಫೀಸಲ್ಲೆಲ್ಲ ಬಿಟ್ಟಿರಬೇಕು, ಅಲ್ಲೇ ಹೋಗಿ ಹುಡ್ಕೋಣ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಕೊಡಿಲಿ ಒಂದು ಸಲ ಬ್ಯಾಗ್ ನೋಡೋಣ ಅಂತೇಳಿ ನೋಡ್ತಾನೆ. ಬ್ಯಾಗಲ್ಲಿರುತ್ತೆ. ಈ ಬ್ಯಾಗಲ್ಲಿ ನೀನು ಸರಿ ನೋಡಲಿಲ್ಲ ಅಂತ ಕಾಣುತ್ತೆ, ತಗೋನು ಅಂತೇಳಿ ತೆಗಿ ಅಂತ ಹೇಳ್ತಾನೆ. ತೆಗೆದ ಮೇಲೆ ಹೋಗಿ ಕೂತ್ಕೊತಾನೆ. ಅವಳು ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ. ಆಮೇಲೆ ಸಕ್ಕರೆ ಕಡಿಮೆ ಇದೆ, ಒಂದು ಸ್ಪೂನ್ ಸಕ್ಕರೆ ತೊಗೊಂಡು ಬಾ ಅಂತ ಹೇಳ್ತಾನೆ. ತರಕ್ಕೆ ಅಂತ ಅವಳು ಹೋಗ್ತಾಳೆ. ಆವಾಗ ಸುತ್ತೆಲ್ಲ ಕಣ್ಣು ಹಾಯಿಸ್ತಾನೆ. ಸ್ವರಂದು ಮತ್ತು ಅವನದು ಫೋಟೋ ಅಲ್ಲಿರುತ್ತೆ. ಓಕೆ. ಆಮೇಲೆ ಅವನು ಪೊಲೀಸ್ ಡ್ರೆಸ್ ಹಾಕೊಂಡಿರೋ ಗೊಂಬೆ ಕೂಡ ಇರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಇದು ಸ್ವರನ್ ಮನೆಯೇ, ಸ್ವರನು ಇವಳು ಒಟ್ಟಿಗೆ ಇದ್ದಾರೆ ಅಂತ ಅವನಿಗೆ ಕನ್ಫರ್ಮ್ ಆಗೋಯ್ತು. ಈ ಕಡೆ ಸ್ವರನ್ ಬರೋಕ್ಕೆ ಹೇಳಿರ್ತಾಳೆ, ಎಲ್ಲಿ ನೋಡ್ಬಿಡ್ತಾನೋ ಅಭಿ ಅಂತ ಹೇಳ್ಬಿಟ್ಟು ಸ್ವರನ್ ಬರೋಕ್ಕೆ ಹೇಳಿರ್ತಾಳೆ. ಸ್ವರ ಅಲ್ಲಿಗೆ ಬರ್ತಾಳೆ ಇವ್ರ ಮನೆಗೆ. ಬಂದಾಗ ಇವಳು ನಾಟಕ ಆಡೋಕ್ಕೆ ಶುರುವಾಯ್ತಾಳೆ, ಗ್ಲಿಸರಿನ್ ಹಾಕ್ಕೊಂಡು. ಜೊತೆಗೆ ಕೆಲಸದವಳು ಸೇರ್ಕೊಂಡ್ಬಿಟ್ಟಿರ್ತಾಳೆ. ಕೆಲಸದವಳು ಐಡಿಯಾ ಕೊಡ್ತಾಳೆ, ಎಲ್ಲನೂ ಐಡಿಯಾ ಕೊಟ್ಬಿಟ್ಟು ಹೋಗು ನೀನು ಒಂಜಾಕ್ಷಿ ಹೋಗು ಮರೆಗೆ ಹೋಗು ಅಂತ ಕಳಿಸ್ಬಿಡ್ತಾಳೆ. ಇವಳು ಆಟ ಎಳೆದ್ಬಿಟ್ಟು ಅವ್ರ ಮನೆ ಬಾಗಿಲು ಹತ್ತುತ್ತಾಳೆ. ಆವಾಗ ಇವಳಿಗೆ ಫಸ್ಟೇ ಅಂದಾಜು ಆಗಿರುತ್ತೆ ಸ್ವರಂಗೆ, ಇವಳೇನೋ ನಾಟಕ ಆಡೋಕ್ಕೆ ಕರೆದಿದ್ದಾಳೆ ಅಂತೇಳ್ಬಿಟ್ಟು. ಹೋದ ತಕ್ಷಣವೇ ಅಳೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ನೀನು 10 ವರ್ಷದಿಂದ ಬಿಟ್ಟು ಹೋದೆ, ನಾನು 10 ವರ್ಷದಿಂದ ಅದಕ್ಕಿಂತ ಮುಂಚೆ ಲವ್ ಮಾಡ್ತಾಯಿದ್ದೆ, ಆದರೆ ನೀನು ಬಂದಿದ್ದಕ್ಕೆ ನನ್ನನ್ನು ದೂರ ಮಾಡಿದ್ದ ಅಭಿ. ಇವಾಗ 10 ವರ್ಷದ ಮೇಲೆ ನೀನು ಕೈ ಬಿಟ್ಟು ಹೋದ್ಮೇಲೆ ನನ್ನನ್ನು ಮತ್ತೆ ಜೊತೆ ಇಟ್ಕೊಂಡ. ಇವಾಗ ನೋಡಿದ್ರೆ ನೀನು ಮತ್ತೆ ಬಂದರೆ ಮತ್ತೆ ನಾನು ಬೀದಿ ಪಾಲಾಗ್ಬಿಡ್ತೀನಿ. ಸ್ವರ, ದಯವಿಟ್ಟು ನನಗೆ ಪತಿ ಭಿಕ್ಷೆ ಕೊಡು ಅಂತೇಳಿ ಏನು ಇಲ್ಲದ್ದೆಲ್ಲ ಕೇಳ್ತಾಳೆ. ಆವಾಗ ಅದನ್ನೆಲ್ಲ ಅವಳು ಕೇಳಿಸ್ಕೊಂಡು ಸರಿ. ಆಮೇಲೆ ಕೂತ್ಕೊಂಡು ಪತಿ ಭಿಕ್ಷೆ ಕೇಳ್ತಾಳೆ. ಇಬ್ಬಿಬ್ಬರು ಒಂದೇ ಮನೇಲಿ ಇರೋಕ್ಕಾಗಲ್ಲ, ಅದರಿಂದ ಪತಿ ಭಿಕ್ಷೆ ಕೊಡು ನನಗೆ ಅಂತೇಳಿ. ಆವಾಗ ಅವಳು ಹೇಳ್ತಾಳೆ, ಬಂದ್ಬಿಟ್ಟು ಹತ್ರ ಅವಳನ್ನ ಹಿಡ್ದು ಎತ್ಬಿಟ್ಟು, ಅಲ್ಲ ಗ್ಲೀಸರಿನ್ ಹಾಕ್ಕೊಂಡು ಈ ಕತೆಗಳೆಲ್ಲ ಹೇಳಿದ್ರೆ ನಾನು ನಂಬ್ತೀನಿ ಅಂತ ನೀನು ಹೆಂಗೆ ಅಂದ್ಕೊಂಡೆ? ಈ ಕತೆ ಎಲ್ಲ ಇದು ನಂಬೋ ಅಂಥದ್ದಾ? ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ಅಭಿ ಅವಳು ಜಗಳ ಆಡಿದ್ದು, ನನ್ನ ಮುಖ ತೋರಿಸ್ಬೇಡ ಹೊರಟೋಗು ಅಂದಿದ್ದು, ಇವೆಲ್ಲ ಅವಳಿಗೆ ನೆನಪಿಗೆ ಬರುತ್ತೆ. ಆವಾಗ ನೆನಪಿಗೆ ಬಂದಾದಮೇಲೆ ಅವಳು ಹೋಗುವಾಗ ಪ್ರೆಗ್ನೆಂಟ್ ಆಗಿದ್ದು ಅವೆಲ್ಲ ನೆನಪಿಗೆ ಬಂದು ಅದನ್ನೆಲ್ಲ ನೆನೆಸ್ಕೊಳ್ತಾಳೆ. ಆಮೇಲೆ ಯಾವ ಕಾರಣಕ್ಕೂ ಅಭಿ ನನ್ನನ್ನು ಕೈ ಬಿಡಲ್ಲ ಅನ್ನೋದು ಅವಳಿಗೆ ಗೊತ್ತಿರುತ್ತೆ, ಹುಡುಕ್ತಾನೆ ಅಂತೇಳಿ. ಅದಕ್ಕೆ ಇವನಿಗೆ ಹಾಸನಿಂದ ಸ್ವರ ಯಾಕೆ ಇಲ್ಲಿಗೆ ಬಂದಳು, ಏನಕ್ಕೆ ಬಂದಿದ್ದಾಳೆ ಇಲ್ಲಿಗೆ, ಯಾಕೆ ಬಂದಳು ಅಂತ ತಲೆ ಕೆಡಿಸ್ಕೊಂಡು ತುಂಬಾ ಇದು ಮಾಡ್ತಿರ್ತಾನೆ. ಆವಾಗ ಅವನಿಗೆ ಯಾವ ಕ್ಲಿಯರಿಟಿನೂ ಸಿಗೋದಿಲ್ಲ ಅಲ್ಲಿ. ಆಮೇಲೆ ಇವಳು ಪತಿ ಭಿಕ್ಷೆ ಕೇಳ್ತಾಳೆ. ಆಮೇಲೆ ಭುಜ ಹಿಡ್ದು ಎತ್ತಿಬಿಟ್ಟು ಹೇಳ್ತಾಳೆ, ಗ್ಲಿಸರಿನ್ ಹಾಕ್ಕೊಂಡು ಹತ್ಬಿಟ್ರೆ ಆಗಲಿಲ್ಲ, ಎಲ್ಲದಕ್ಕೂ ನಾಟಕ ಆಡೋದು ನಿಲ್ಲಿಸು, ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಹೇಳ್ಬಿಟ್ಟು ಆಮೇಲೆ ಬೈದ್ಬಿಟ್ಟು, ಎಷ್ಟು ಅಂತ ಹೇಳ್ತೀಯ ನೀನು, ಎಷ್ಟು ಅಂತ ನಾಟಕ ಆಡೋಕ್ಕಾಗುತ್ತೆ ಝಾನ್ಸಿ, ಸ್ವಲ್ಪ ಕಡಿಮೆ ಮಾಡ್ಕೊ. ಇದೆಲ್ಲ ನಾಟಕನ ನಂಬೋಕ್ಕಾಗಲ್ಲ, ಯಾರು ನಂಬ್ತಾರೆ ಇದನ್ನೆಲ್ಲ? ನನ್ನ ಮಗು ಎಲ್ಲಿದೆ ಅಂತ ನನಗಿನ್ನೂ ಗೊತ್ತಾಗಿಲ್ಲ, ನನ್ನ ಮಗು ಗೊತ್ತಾಗಬೇಕು, ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ.
ನಮಗಿಬ್ಬರಿಂದ ಒಂದು ಮಗು ಆಗಿದೆ. ಆ ಮಗುನ ನಾನೀಗ ಸಾಕ್ತಾ ಇದ್ದೀನಿ. ನಾನು ಇವಾಗ ನಾನು ನಿನ್ನ ಜೊತೆ ಬಂದರೆ ನನ್ನ ಮಗುದು ನಂದು ಏನು ಪಾಡು ಅಂತ ಹಿಂಗೆಲ್ಲ ಕತೆ ಹೇಳ್ತಾಳೆ. ಆ ಕತೆನೆಲ್ಲ ಕೇಳಿದ ತಕ್ಷಣ ಈ ಕತೆ ಹೇಳೋಕ್ಕೆ ನಾನೇ ಬೇಕಿತ್ತಾ, ಬೇರೆ ಯಾರು ಸಿಕ್ಕಲಿಲ್ವ ನಿನಗೆ ಅಂತ ಹೇಳ್ತಾಳೆ. ಇದೆಲ್ಲ ಗೊತ್ತಾಯ್ತಲ್ಲ ಅಂತ ಕಂಡ್ಕೊಂಡು ಬಿಡ್ತಾಳೆ. ಬಿಟ್ಟು ಆಮೇಲೆ ಸರಿ ಆಯಿತಾ ಮುಗೀತಾ ಕತೆ ಎಲ್ಲ ಹೇಳಿದ್ದು ಅಂತಾಳೆ. ಆದರೂ ನಂಬಲಿಲ್ವಲ್ಲ ಅಂಥೇಳಿ ಅವಳಿಗೆ ಬೇಜಾರಾಗುತ್ತೆ. ವಂಜಾಕ್ಷಿ ನಂಬಿದ್ಲು ಅಂತ ಫಸ್ಟ್ ಅಂದ್ಕೊಂಡು ಬಿಟ್ಟಿದ್ಲು. ಅವಳು ಮುಖ ಮಾಡ್ಕೊಂಡಿದ್ದು ನೋಡಿ ಈಗ ನಂಬಲಿಲ್ವಲ್ಲ ಅಂತ ಇವಳಿಗೂ ಕೋಪ ಬಂತು, ವಂಜಾಕ್ಷಿಗೂ ಕೋಪ ಬಂತು, ಮತ್ತು ಜಾನಿಗೂ ಕೋಪ ಬಂತು. ಜಾನು ಕೋಪ ಮಾಡಿಕೊಂಡು ನಾನು ಏನೆಲ್ಲ ಬಡ್ಕೊಂಡು ಸಾಯಲಿ, ಏನು ಬಡ್ಕೊಂಡ್ರು ಇವಳು ತಲೆಗೆ ಹೋಗಲ್ಲ ಅಂತ ಅನ್ಕೋತಾಳೆ. ಈಗ ಈ ಕಡೆ ಕಾಫಿ ಕುಡ್ದಾಯಿತು, ಹೋಗೋಣ ಸರ್ ಅಂತಾಳೆ. ಆವಾಗ ಎಲ್ಲ ನೋಡಾಗಿದೆ ಅವನು. ಸರಿ ಹೋಗೋಣ ಅಂತ ಹೇಳ್ತಾನೆ. ಅಂದರೆ ಸ್ವರ ಇವಳೊಟ್ಟಿಗೆ ಇರೋದಂತೂ ಕನ್ಫರ್ಮ್ ಆಗೋಯ್ತು ಅಂತ ಹೇಳಿ ತಿಳ್ಕೊಂಡು ಅವನು ಬಾಯ್ಬಿಟ್ಟು ಕೇಳಲ್ಲ ಯಾವುದನ್ನು, ಹಾಗೇ ಮನಸ್ಸಲ್ಲಿ ಇಟ್ಕೊಂಡು ಸರಿ ಹೋಗೋಣ ಅಂತ ಹೊರಡ್ತಾರೆ ಅಲ್ಲಿಂದ. ಆಮೇಲೆ ಖುಷಿ ಆಗ್ತಾಳೆ ಚಾಮಂತಿ. ಅಯ್ಯೋ ಹೊರಟ್ಬಿಟ್ರಲ್ಲ, ಸದ್ಯ ಇಲ್ಲಿಂದ ಹೋದರೆ ಸಾಕು ಅನ್ನಂಗೆ ಆಗಿರುತ್ತೆ. ಖುಷಿಯಾಗಿ ಹೋಗ್ತಾಳೆ. ಖುಷಿಯಾಗಿ ಸರಿ ಸರ್ ಹೋಗೋಣ ಅಂತ ಹೊರಡ್ತಾಳೆ. ಆಮೇಲೆ ಮತ್ತು ಇವಾಗೇನಾದರೂ ಅವ್ನು ಕಾರಲ್ಲಿ ಹೋಗ್ತಾ ಕೇಳ್ಬೋದು, ಹಾಸ್ಟೆಲಲ್ಲಿದ್ದೆ ಅಂತೆ ಮತ್ತು ಈಗ ಹೆಂಗೆ, ಹಾಸ್ಟೆಲಲ್ಲೇ ಇದ್ದೆ, ಅದು ಚಿಕ್ಕದಿತ್ತು ಮತ್ತು ಊಟ ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಫಸ್ಟೇ ಹೇಳ್ಬಿಟ್ಲು ಅವಳು. ಅದೊಂದು ತಲೆ ಉಪಯೋಗಿಸಿ ಬೇಗ ಹೇಳ್ಬಿಟ್ಲು. ಹೇಳಿ ಕಾಫಿ ಮಾಡ್ಕೊಬಂದು ಕೊಟ್ಟಳು. ಕಾಫಿ ಕುಡಿತಾ ಇವೆಲ್ಲ ನೋಡ್ತಾ ಅಬ್ಸರ್ವ್ ಮಾಡ್ತಾನೆ ಸುತ್ತೆಲ್ಲವ. ಅಯ್ಯೋ ಸ್ವರ ಯಾವಾಗ ಫೋಟೋ ಹಾಕಿದ್ಲು, ಈ ಫೋಟೋ ಹಾಕಿದ್ದು ನೋಡಲೇ ಇಲ್ವಲ್ಲ ನಾನು, ಈ ಫೋಟೋ ಏನಕ್ಕೆ ಹಾಕಿದ್ಲಪ್ಪ ಇವಳು ಅಂತ ಅನ್ಕೋತಾ ಇರ್ತಾಳೆ. ಇನ್ನೇನು ಗತಿ, ಹಾಕಬೇಡ ಏನೂ ಇಡಬೇಡ ಅಂತ ಹೇಳಿದ್ದೀನಿ, ಆದ್ರೂ ಫೋಟೋ ಹಾಕಿದ್ದಾಳಲ್ಲ ಅಂತೇಳ್ಬಿಟ್ಟು ಅವಳು ಅನ್ಕೋತಾ ಇರ್ತಾಳೆ. ಸ್ವರ ಅಭಿ ಒಬ್ಬನೇ ಹೋಗ್ತಾನೆ. ಸರಿ ನಾನು ಬರ್ತೀನಿ, ಇನ್ನೇನು ಬರ್ತೀಯಾ, ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಅವನು ಹೋಗ್ತಾನೆ. ಇವಳು ಮುಂದೆ ಕಾಯ್ತಾ ಇರ್ತಾಳೆ. ಈ ಗೊಂಬೆ ನೋಡ್ತಾನೆ ಅವನು, ಅವನದೇ ಪೊಲೀಸ್ ಡ್ರೆಸ್ ಗೊಂಬೆ ಇದು. ಅದನ್ನೇ ಇಟ್ಕೊಂಡು ಅವಳು ಅಷ್ಟು ವರ್ಷದಿಂದ ಅದನ್ನೇ ಜಪ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಇವಳು ಏನು ಇಂಟೆನ್ಷನಿಗೆ ಬಂದವಳೆ, ಮಗುನ ನಂದು ಅಂತ ಕೇಳಕ್ಕೆ ಬಂದವಳ, ಅವಳು ಮಗನ ಅವಳು ಬಿಟ್ಕೊಡಲ್ವಾ, ಹೀಗೆಲ್ಲ ಇವನು ಥಿಂಕಿಂಗು. ಮಗ ಬೇಕು ಅಂತನಾ ಅಥವಾ ನನ್ನನ್ನು ಒಪ್ಕೋತಾಳ, ಮಗನ ಒಪ್ಕೋತಾಳ, ಏನು ಕತೆ ಅಂತೇಳಿ. ಮಗು ಕೊಟ್ಟರೆ ಸುಮ್ಮನಾಗ್ತಾಳ, ಹಿಂಗೆಲ್ಲ ಥಿಂಕಿಂಗ್ ಮಾಡ್ತಾನೆ ಹೋಗ್ತಾನೆ ಇವನು. ಸ್ವರ ಬರಲಿ ಅಂತ ಇವಳು ಸತಪಥ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ವಿಷಯ ಹೇಳಬೇಕು ಅಂತೇಳಿ. ಫೋಟೋ ಕೂಡ ಚೆನ್ನಾಗಿ ನೋಡಿರ್ತಾನೆ ಅವನು. ಸ್ವರ ಬರಲಿ ಅಂತ ಕಾಯ್ತಾ ಇರ್ತಾಳೆ. ಸ್ವರ ಬರ್ತಾಳೆ. ಬಂದಾಗ ರೌಂಡ್ ತಿರುಗಿಸಿ ಬಿಡ್ತಾಳೆ. ಅದಕ್ಕೆ ಯಾಕೆ ಚಾಮಂತಿ ಏನಾಯಿತು ಅಂತ ಅವಳು ಕೇಳ್ತಾಳೆ. ಅದಕ್ಕೆ ಏನಿಲ್ಲ, ಒಂದು ವಿಷಯ ಅಂತ. ಏನು ವಿಷಯ ಅಂತ ಅಂದರೆ ಆಗ ಅಭಿ ಬಂದು ಹೋದ ಅಂತ. ಅಯ್ಯೋ ನಾನೇ ಇರಲಿಲ್ವಲ್ಲ ಅಂದ್ಕೊಂಡು, ಇದು ಜಾನ್ಸಿಗೆ ಗೊತ್ತಾಗಿ ಅವಳು ಅಲ್ಲಿ ಕರ್ಸ್ಕೊಂಡಿರ್ಬೇಕು ನನ್ನ, ಅವನು ಇಲ್ಲಿ ಬರ್ತೀನಿ ಅಂತ ಗೊತ್ತಾಗಿದೆ ಅನಿಸುತ್ತೆ, ಹಂಗಾಗಿ ನನ್ನನ್ನು ಅಲ್ಲಿ ಕರ್ಸ್ಕೊಂಡವಳೆ ಅಂತ ಟ್ಯೂಬ್ಲೈಟಿಗೆ ಆಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ ಸ್ವರಂಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.